ಒಂದು ವಿಶ್ವಕಪ್ ಎತ್ತಿ ಹಿಡಿಯುವ ತವಕದಲ್ಲಿ ಭಾರತ ಇದೆ. ಸಮಸ್ತ ಭಾರತೀಯರ ಹಾರೈಕೆಯೂ ಅದೇನೆ. ಟೀಮ್ ಇಂಡಿಯಾದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿರುವ ಸಾಧ್ಯತೆ, ನಾವು ಅದನ್ನೇ ಚರ್ಚೆ ಮಾಡ್ತಾ ಇದ್ವಿ ಇಲ್ಲಿ ತನಕ. ಅಭಿಷೇಕ್ ಶರ್ಮಾ ಆಗಲಿ, ವರುಣ್ ಚಕ್ರವರ್ತಿ ಫಾರ್ಮ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಬಟ್ ವಿನ್ನಿಂಗ್ ಟೀಮನ್ನು ಯಾರೂ ಡಿಸ್ಟರ್ಬ್ ಮಾಡಲ್ಲ. ಅದರಲ್ಲೂ ಫೈನಲ್ಸ್ ಅಂತಹ ಒಂದು ಪಂದ್ಯದಲ್ಲಿ, ಫಿನಾಲೆ ಪಂದ್ಯದಲ್ಲಿ, ಅದು ಲೀಗ್ ಆದರೆ ಅದೊಂಥರ, ಲೀಗ್ನಲ್ಲಿ ಆದರೆ ಅದೊಂಥರ, ಬಟ್ ಇವಾಗ ಆಗಲ್ಲ ಅಂತ ಎನಿಹೌ ಟಾಸ್ ಆದಾಗ ಗೊತ್ತಾಗುತ್ತೆ. ಪ್ರಥಮ್ ಮೊಹಮ್ಮದ್ ಆಮೀರ್ ಅಂತಂದ್ಬಿಟ್ಟು ಒಬ್ಬ ಫಾಸ್ಟ್ ಬೌಲರ್ ಪಾಕಿಸ್ತಾನದ್ದು, ಆತ ಲೀಗ್ ಮ್ಯಾಚ್ ಆಗಬೇಕಾದ್ರೆ ಇಂಡಿಯಾದವರು ಸೂಪರ್ ಏಯ್ಟ್ಗೆ ಹೋಗಲ್ಲ, ಅವರೊಂದು ವೀಕ್ ಟೀಮ್ ಅಂದರು, ಸೂಪರ್ ಏಯ್ಟಿಗೆ ಬಂದರು. ಇಂಡಿಯಾದವ್ರು ಸೆಮೀಸ್ಗೆ ಹೋಗಲ್ಲ, ವೀಕ್ ಟೀಮ್ ಅಂದರು, ಸೆಮೀಸಿಗೆ ಬಂದರು. ಇಂಡಿಯಾದವ್ರು ಸತ್ರೂ ಫೈನಲ್ಸ್ಗೆ ಹೋಗಲ್ಲ ಅಂತಂದರು, ಫೈನಲ್ಸ್ಗೂ ಬಂದರು. ಇವತ್ತು ಇನ್ನೊಂದು ಹೇಳಿದ್ದಾನೆ, ಇಂಡಿಯಾದವ್ರು ಸತ್ರು ಅವ್ರು ವರ್ಲ್ಡ್ ಕಪ್ ಗೆಲ್ಲ. ಅವ್ನು ಹೇಳೋದು ನಿಜ ಮಾಡಕ್ಕೆ ಆಡ್ತಾರೆ. ಒಂದು ನಿಮಗೆ ಹಿರಣ್ಯಕಶಿಪುದು ಹೆಂಗಿತ್ತು ಗೊತ್ತಾ, ನಾರಾಯಣ ಇಲ್ಲ ಅನ್ನೋದ್ರಲ್ಲೇ ನಾರಾಯಣ ಇರ್ತಿದ್ದ, ಹೌದಲ್ವಾ? ಹಂಗೆ ನೋಡಿ ಹೇಳಿ 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 ಶ್ವೇತಾ ಚೆನ್ನಾಗವ್ರ ನಿಮ್ಮ ತಾತ, ನ್ಯೂಜಿಲೆಂಡ್ ಈ ಸಲ ಗೊತ್ತು. ಶ್ವೇತಾ ಹೆಂಗ್ರಿ ನೀವು ಹಿಂಗೇನಾ ಯಾವಾಗಲೂ ಕಾಲೇಲಿ? ಇಲ್ಲ 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 ಪಾಪ ಹಂಗಲ್ಲ. ಈಗ ಟಕ್ಕನೀಗ ಹಂಗೆ ಹೇಳ್ಬೇಕು ಅಂದ್ರೆ, ಈಗ ಪಾಪ ಅವನು ಈಗ ಪಾಕಿಸ್ತಾನ್ ಪ್ಲೇಯರ್, ಅವ್ನು ಹೇಳಿ 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 ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಪಾಪ ಅವ್ನು ಯೋಚನೆ ಇಲ್ಲ, ಹಂಗೆ ಆಗ್ಬಿಡಿದೆ. ಅವ್ರು 30 ಬೇರೆ ಏನ್ ಅವ್ರಿಗೆ ಅವ್ರ ಟೀಮ್ ಹೋಗಿಲ್ಲ ಅನ್ನೋ ಬಗ್ಗೆ ಯೋಚನೆ ಇಲ್ಲ. ಇಂಡಿಯಾ ಟೀಮ್ ಉಂಟೋಗೈತಲ್ಲ ನಮ್ಮ ದೇಶದಲ್ಲಿ, ಹಂಗೆ ನಾವು ಚೆನ್ನಾಗಿದ್ದೀವಿ, ನಮ್ಮ ಮನೆ ಬರ ಹೆಂಗೆ ಅವ್ನು ಆಡೋದು ನಾವು ಚೆನ್ನಾಗಿ ನಂಗೆ ಯೋಚನೆ ಮಾಡಿ ಮಾಡಿ ಆಡೋದವ್ರು ಅರ್ಧ ಜನ ವೀಕ್ ಆಗ್ಬಿಡ್ತಾವೆ ನಮ್ಮ ದೇಶದಲ್ಲಿ. ಏನು ಯೂತ್ ಪವರ್ ಹಿಂಗೆ ವೇಸ್ಟ್ ಆಗೋಯ್ತು. ಪಾಕಿಸ್ತಾನದ ಆಡೋದು ಹಂಗೆ ಮಾಡ್ತವೆ. ಅದನ್ನ ಅವ್ರ ಎನರ್ಜಿನ ಅಟ್ಲೀಸ್ಟ್ ಕನ್ಸ್ಟ್ರಕ್ಟಿವ್ ಆಗಿ ಕಟ್ಕೊಳ್ಳೋದ್ರ ಕಡೆಗೋ ಅಥವಾ ದೇಶ ಟೀಮ್ ಬಗ್ಗೆ ಅವ್ರು ಮಾತಾಡಲ್ಲ. ಅವ್ರು ಲೀಗಲ್ಲೇ ಹೊಟ್ಟೋಗಿದ್ದಾರೆ, ಅದನ್ನ ಯಾರು ಮಾತಾಡಲ್ಲ. ಎಲ್ಲರ ಕಣ್ಣು ಇಂಡಿಯಾ ಮೇಲೆ. ಫೇಮಸ್ ಆಗೋದಕ್ಕೆ ಈ ತರ ಸ್ಟೇಟ್ಮೆಂಟ್ಗಳು. ಫೇವರೇಟ್ ಅಂತ ಹೇಳ್ಬೇಕು ಅಂತಂದ್ರೆ, ಇದಕ್ಕೆ ಒಳ್ಳೆ ಉತ್ತರ ಹೇಳ್ಬೇಕು ಅಂತಂದ್ರೆ, ಗೋಲ್ಡನ್ ಟೈಮ್ ಆಫ್ ಇಂಡಿಯನ್ ಕ್ರಿಕೆಟ್ ಇದು ನಮ್ಗಿರೋದು. ಯಾಕಂದ್ರೆ 4 ವರ್ಲ್ಡ್ ಕಪ್ ಗೆಲ್ದಿದೀವಿ. ಇವತ್ತು ಗೆದ್ರೆ ಸೆಕೆಂಡ್ ವರ್ಲ್ಡ್ ಕಪ್ ಇನ್ ಕಂಟಿನ್ಯೂಸ್ at home. Nobody has won. It's again creating a history. See, Indian World Cup ಗೆದ್ದಿದ್ವಿ, ಮೆನ್ಸ್ ವರ್ಲ್ಡ್ ಕಪ್ ಗೆದ್ವಿ, ವುಮೆನ್ಸ್ ವರ್ಲ್ಡ್ ಕಪ್ ಗೆದ್ವಿ, ಆಮೇಲೆ ಚಾಂಪಿಯನ್ಸ್ ಟ್ರೋಫಿ ಗೆದ್ವಿ, ಏಷ್ಯಾ ಕಪ್ ಗೆದ್ವಿ, ಬ್ಲೈಂಡ್ ಕ್ರಿಕೆಟ್ ಗೆದ್ವಿ. ಹೌದು, ಬ್ಲೈಂಡ್ ಕ್ರಿಕೆಟ್ ಗೆದ್ವಿ. ಸೊ ಹಾಗೆ ನೋಡಕ್ ಹೋದ್ರೆ ಅದು ಗೋಲ್ಡನ್ ಪೀಕ್ ಆಫ್ ಇಂಡಿಯನ್ ಕ್ರಿಕೆಟ್ ಇವಾಗ. ನಿಮ್ಗೆ ಯಾರೋ ಒಬ್ರು ಆಪೋನೆಂಟ್ ಬೇಕು ಅಂದ್ಬಿಟ್ಟು ನೀವು ಏನೋ ಒಂದು ಮಾತಾಡಬೇಕು ಅಂತ ಅಂದ್ಬಿಟ್ಟು ನೀವು ಮಾತಾಡ್ತಾ ಇದಾರೆ ಪಾಕಿಸ್ತಾನ. ನೀವು ಹೇಳಂಗೆ, ರಂಗನಾಥ್ ಸರ್ ಹೇಳಂಗೆ, ಪ್ರಥಮ್ ಹೇಳಂಗೆ, ಭಿಕ್ಷಿಕ್ ಲೋಕದ ಭಿಕ್ಷಿಕ ಬಡ್ಕೋತಾನೆ ಇರ್ತಾನೆ. ಆ ಬಡ್ಕೊಳ್ಳೋದಕ್ಕೆ ಯಾರು ಬೇಕು? ಈಗ ಈಗ ನಾವು ಈಗ ಪಿಚ್ ರಿಪೋರ್ಟ್ ಬಗ್ಗೆ ಖಂಡಿತ. ಸೊ ವಾಸುಕಿ ಸರ್, ಈಗ ಸಾಮಾನ್ಯವಾಗಿ ಪಿಚ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಆಗ್ಲಿ ಏನ್ ತಗೊಳ್ತಾರೆ ಅವರು ಟಾಸ್ ಗೆದ್ದ ಮೇಲೆ ಅನ್ನೋದನ್ನ ಡಿಸೈಡ್ ಮಾಡೋದು, ಮತ್ತೆ ಅವ್ರ ಹಣೆ ಬರಹ ಏನಾಗುತ್ತೆ ಅಂತ ಡಿಸೈಡ್ ಮಾಡೋದು ಕೂಡ ಪಿಚ್ ರಿಪೋರ್ಟೇ. ಸೊ ಏನ್ ಹೇಳ್ತಾ ಇದೆ ಪಿಚ್ ರಿಪೋರ್ಟು? ಎಷ್ಟು ನಮ್ಮ ಬ್ಯಾಟ್ಸ್ಮನ್ಗಳಿಗಿರ್ಬೋದು, ಬೌಲರ್ಸ್ಗಿರ್ಬೋದು ಸ್ವರ್ಗ ಆಗಬಹುದು ಅಂತ? ಮುಂಬೈನಲ್ಲಿ ಏನು ಪಿಚ್ ಇತ್ತು 50% ಇದು ರೆಡ್ ಸಾಯಿಲ್ ಬ್ಲ್ಯಾಕ್ ಸಾಯಿಲ್ ಮಿಕ್ಸ್ 50-50. ಇಲ್ಲೂ ಅದೇ ಸೆಂಟರ್ ವಿಕೆಟ್ ಅಲ್ಲಿ ಸೇಮ್ ಅದೇ ರೆಡ್ ಸಾಯಿಲ್ ಅಂಡ್ ಬ್ಲ್ಯಾಕ್ ಸಾಯಿಲ್ ಮಿಕ್ಸ್ ಇದೆ. ಇದು ಸೆಂಟರ್ ಪಿಚ್ಚು. ಈ ಪಿಚ್ ನಲ್ಲಿ ಆಸ್ಟ್ರೇಲಿಯಾ ಮೇಲೆ ಆಡಿರ್ಲಿಲ್ಲ, ಇನ್ನೊಂದು ಪಿಚ್ ಅಲ್ಲಿ ಆಡಿದ್ದು. ಈ ಪಿಚ್ ಮೇಲೆ ಆಡಿದಾಗ ಒಂದು ಮ್ಯಾಚ್ ನಾವು ಗೆದ್ದಿದೀವಿ ಮುಂಚೆ. ಓಕೆ, ಇದೇ ಸೀರೀಸ್ ನಲ್ಲಿ ಒಂದು ಮ್ಯಾಚ್ ಗೆದ್ದಿದ್ವಿ. ಐ ಥಿಂಕ್ ನಮೀಬಿಯಾ ಗೆದ್ದಿದ್ದೀವಿ ನಾವು. ಆ್ಯಂಡ್ ಇದೇ ಥರನೇ ಬೆಲ್ಟರ್ ಸೇಮ್ ಎಲ್ಲಿ ಬಾಂಬೆನಲ್ಲಿ ಏನು ಸ್ಕೋರ್ಸ್ಗಳು ಬಂತೋ ಅದೇ ಥರನೇ ಬರೋ ಚಾನ್ಸಸ್ ಇದೆ. ಆದರೂ ಒಂಥರ ಹಿಸ್ಟಾರಿಕಲಿ ಸ್ವಲ್ಪ ಆನ್ ದ ಸ್ಲೋವರ್ ಸೈಡ್ ಅಂತಾನೆ ಹೇಳ್ಬೋದು. ಅದು ವಾಂಖೇಡೆ ತುಂಬಾ ಚಿಕ್ಕ ಗ್ರೌಂಡ್, ಇದು ತುಂಬಾ ದೊಡ್ಡ ಗ್ರೌಂಡ್. 6-4 ಎಲ್ಲ ಈಸಿಯಾಗಿ ಆಗ್ತಾ ಇತ್ತು. ಮೋರ್ ಆರ್ ಲೆಸ್ ಅಷ್ಟೇ ಇದೆ. ಪ್ಲೇಯಿಂಗ್ ಫೀಲ್ಡ್ ಏರಿಯಾ ಸ್ವಲ್ಪ ದೊಡ್ಡದಿರ್ಬೋದು ಅಷ್ಟೇ. ಡೈಮೆನ್ಷನ್ ದೊಡ್ಡದಿಲ್ವಾ ಅಂತ? ಸ್ಲೈಟ್ಲಿ ಬಿಗರ್. ಬಿಕಾಸ್ ನಾನು ಕೇಳ್ಪಡ್ತಾ ಇದ್ದೆ ಏರಿಯಲ್ ಶಾಟ್ಸ್ ಇಸ್ ಆಲ್ವೇಸ್ ರಿಸ್ಕಿ ಆನ್ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ. ದೊಡ್ಡದಾಗಿರೋದ್ರಿಂದ 70 and above ಇರೋದ್ರಿಂದ ಈ ಫೀಲ್ಡ್ ಅಲ್ಲಿ ಎಂತ ದೊಡ್ಡದಾದ್ರೂ ಇವಾಗ ಬ್ಯಾಟ್ ಟು ಬಾಲ್ ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ, ಬಾಲ್ ನಿಮ್ಗೆ ಹೋಗೋದೇ 6, 4ಗೆ ಹೋಗಲ್ಲ. ಎತ್ತಿದ್ರೆ 6 ಇಲ್ಲ ಔಟ್, ಎರಡೇ ಹೋಗ್ತಾ ಇರೋದು. ಸೊ ಹಂಗಾಗಿ ಬಾಲ್ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಹಂಗಾಗೋಗಿದೆ. ಸೊ ವೈಟ್ ಬಾಲ್ ಎಸ್ಪೆಷಲಿ ಟ್ರಾವೆಲ್ ಜಾಸ್ತಿ ಆಗುತ್ತೆ. ಇಟ್ ವಿಲ್ ಟ್ರಾವೆಲ್ ಮೋರ್. ನೀವು 70 ಅಂತಂದ್ರೆ ಇಟ್ ವಿಲ್ ಗೋ ಟು 90 ಮೀಟರ್ಸ್ ಆಫ್ ಟ್ರಾವೆಲಿಂಗ್. ಸೊ ಹಂಗಿರೋದ್ರಿಂದ ನೋ ಡೌಟ್ ಇಟ್ ಇಸ್ ಅ ವೆರಿ ಬಿಗ್ ಸ್ಟೇಡಿಯಂ. ಹಂಗಾಗಿರೋದ್ರಿಂದ ಒಂದು ರೀತಿಯಾದ ಇಂಟ್ರೆಸ್ಟಿಂಗ್ ಮ್ಯಾಚ್ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಡ್ಯೂ ಫ್ಯಾಕ್ಟರ್ ವಾಟ್ ಇಸ್ ದ ರೂಲ್? ಝೀರೋ ಅಂತ ನಾನು ಝೀರೋ ಡ್ಯೂ ಫ್ಯಾಕ್ಟರ್ ಇಲ್ಲಿ ಮೇ ಬಿ ಒಂದು ಲಿಟಲ್ ಬಿಟ್ ಆಫ್ ಸರ್ ಹೇಳ್ದಂಗೆ ಬ್ಲ್ಯಾಕ್ ಅಂಡ್ ವೈಟ್ ಸಾಯಿಲ್, ರೆಡ್ ಸಾಯಿಲ್ ಮೈಟ್ ಪ್ಲೇ ಅ ಲಿಟಲ್ ಬಿಟ್ ಸ್ಲೈಟ್ಲಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಇನ್ನೇನು. ಬಟ್ ಒಂದ್ ಏನ್ ಗೊತ್ತಾ ಪ್ರಥಮ್, ಒಬ್ಬ ವರ್ಲ್ಡ್ ಚಾಂಪಿಯನ್, ಈ ಟೀಮ್ ವರ್ಲ್ಡ್ ಚಾಂಪಿಯನ್, ಟೀಮ್ ಇಂಡಿಯಾ ವರ್ಲ್ಡ್ ಚಾಂಪಿಯನ್ ಟೀಮ್ ಅಂತಂದಾಗ ನನ್ನ ಪ್ರಕಾರ ಇದೆಲ್ಲವನ್ನೂ ಮೆಟ್ ನಿಂತಾಗ ತಾನೇ ನೀವು ವರ್ಲ್ಡ್ ಚಾಂಪಿಯನ್ ಅಂತ ಅನ್ಸ್ಕೊಳ್ಳೋದು. ಸರ್ ಎಲ್ಲ ಇದ್ದಾಗ ನಿಮ್ಗೆ ಉಪವಾಸ ಅಂದ್ರೆ ಏನ್ ಹೇಳಿ? ನಾನು ತಿನ್ನಕ್ಕೆ ಇಟ್ಟಿಲ್ಲ, ಅದು ಉಪವಾಸ ಅಲ್ಲ. ಎಲ್ಲ ಇದ್ದು ತ್ಯಾಗ ಮಾಡ್ತಲ್ಲ, ಅದು ಉಪವಾಸ. ಇಂಥದ್ದು ಎಲ್ಲವನ್ನೂ ಮೆಟ್ಟಿ ನಿಂತ್ಕೊಂಡು ಇಂಡಿಯಾ ಗೆಲ್ಬೇಕು, ಅವಾಗ ವರ್ಲ್ಡ್ ಚಾಂಪಿಯನ್ ಅನ್ನೋದು ಅಲ್ವಾ ಆಕ್ಚುಲಿ ಅರ್ಥ. ವರ್ಲ್ಡ್ ಕಪ್ಸ್ ಅಲ್ಲಿ ನಿಮ್ಗೆ ತುಂಬಾ ನೆನಪಲ್ಲಿರುವಂತಹ ಮ್ಯಾಚ್ ಯಾವುದು? ನನಗೆ ಈಗಿನ ಇದನ್ನ ಬಿಟ್ಬಿಡಿ, ಒಂದು 10-15 ಇಯರ್ಸ್ ಹಿಂದೆ ಹೋದಾಗ ಸಚಿನ್ ಅವರು
ಅವರಿದ್ರು, ಗಂಗೂಲಿ ಅವರಿದ್ದ, ನನಗೆ ಅವಾಗ ಬಹಳ ಖುಷಿ ಆಗೋದು. ಒಂದು ಮ್ಯಾಚು ಬಿಡದೆ ಮಿಸ್ ಮಾಡಿ, ಅದಕ್ಕೋಸ್ಕರ ಇಲ್ದಿರೋ ಜ್ವರಗಳಲ್ಲಿ ನಾವೇ ಹುಟ್ಟಿಸ್ತಾ ಇದ್ವಿ. ಈಗೆಲ್ಲ ಕರೋನಾ ಬತ್ತು, ವೈರಸ್ಸು, ಅದೇನೇನೋ ರೋಗಗಳು, ಅವಾಗ ಇಲ್ದಿರೋದು ನಾವೇ ಹುಟ್ಟಿಸ್ಬಿಟ್ಟಿದ್ವಿ. ಇದನ್ನ ನಂಗೆ ಜ್ವರ ಬತ್ತೆ ಅಂತ ಇನಿಷಿಯಲಿ ಪ್ಲಾನ್ ಮಾಡ್ಕೊತಾ ಇದ್ವಿ, ಇಂಥ ಜ್ವರ ಈ ಸಮಯಕ್ಕೆ ಬರಬೇಕು ಅಂತ ಹಂಗೆ ಅನ್ಕೊಂಡು ಆ ಸಮಯಕ್ಕೆ ಹಂಗೆ ಅನ್ಕೊಂಡು ನೋಡ್ಬೇಕು. ಆಮೇಲೆ ನೋಡ್ಬೇಕಾದ್ರೆ ಈ ಟಿವಿ ನೋಡ್ಬೇಡ ಕಣೋ ಮನೇಲಿ ಹೇಳ್ತಾರೆ ಅಂತ ನೋಡೋದಕ್ಕೆ ಎಫೆಕ್ಟ್ ಆಗದೆ ಇದ್ದಂತಹ ಜ್ವರಗಳನ್ನ ನಾವು ಆಗ್ಲೇ ಹುಟ್ಟಿಸಿದ್ವಿ. ಈ ಕರೋನಾ ಚೈನಾದವ್ರು ಈಗ ಹುಟ್ಟಿಸಿರೋದು 2020ಕ್ಕೆ. ನಾನು 2005, 6, 7ನೇ ಇಸ್ವಿಲಿ ತುಂಬಾ ರೋಗಗಳನ್ನ ಹುಟ್ಟಿಸ್ಬಿಟ್ಟಿದೆ. ಯಾವ್ದು ಗೆಲ್ಲಿಲ್ವಲ್ಲ. ನೀವು ನೋಡಿದಕ್ಕೆ ಪ್ರಾಬ್ಲಮ್ ಆಗಿದೆ, ಪಬ್ಲಿಕ್ ಟಿವಿ ಬರ್ಬೇಕಾಯ್ತು. ಆಗ ಪಬ್ಲಿಕ್ ಟಿವಿ ಸ್ಟಾರ್ಟ್ ಆಗಿರೋದು. ಈಗ 13 ವರ್ಷ ಪೂರೈಸಿ 14 ಆಗಿದ್ದು 14ನೇ ವರ್ಷ ಮೊನ್ನೆ ಹೋಗಿದ್ರೆ ಸ್ಕೂಲ್. ಆಗ ನಾವು ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು, ಸಣ್ಣ ಮಕ್ಕಳು, ನಮ್ಗೆ ಏನ್ ಗೊತ್ತಾಯ್ತದೆ? ನಮಗೆ ಸರ್ ತಲೆಯಲ್ಲಿ, ರಂಗನಾಥ್ ಸರ್ ತಲೆಯಲ್ಲಿ ಇಂಥ ಒಂದು ಅದ್ಭುತವಾದ ಇಮ್ಯಾಜಿನೇಷನ್ ಇಂದ ರಾಜ್ಯ ಗೆಲ್ಲೋ ಅಂತ ಒಂದು ಚಾನೆಲ್ ಕಟ್ತೀವಿ ಇಮ್ಯಾಜಿನೇಷನ್ ಅವ್ರಿಗೆ ಬರುತ್ತೆ ಅಂತ ನನಗೆ ಹೆಂಗ್ ಬರುತ್ತೆ ಹೇಳಿ? ನನಗೆ 6 ಸೆನ್ಸ್ ಇದೆಯಾ? ಇಸ್ ಇಟ್ ಪಾಸಿಬಲ್? ಇಲ್ಲ. ಶ್ವೇತಾ, ನೀವು ಹೀಗೆ ಮಾಡಿದಿರಾ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಕ್ರಿಕೆಟ್ ಬಗ್ಗೆ ಎಲ್ಲ? ಇಲ್ಲ, ನಾನು ಯೂಶಲಿ ಬಂಕ್ ಎಲ್ಲ ಮಾಡ್ತಾ ಇಲ್ಲ. ಅದೇ ನಾನು ಹೇಳಿದ್ದು, ಅವರು ಸ್ಕೂಲ್ಗೆ ಹೋಗಿದ್ರೆ ಗೆದ್ಬಿಡ್ತಿದ್ರೆ. ಕ್ರಿಕೆಟ್ ನೋಡೋ ಅಭ್ಯಾಸ ಅವಾಗ ಚಿಕ್ಕ ವಯಸ್ಸಿನಲ್ಲಿ ಇತ್ತ? ಅಪ್ಪ ಹಾಕೊಂಡು ನೋಡ್ತಾ ಇದ್ರಲ್ವಾ, ಅವಾಗ ನಾವು ಓಡಾಡ್ಕೊಂಡು ಅಲ್ಲಿ ಹೊರಗೆ ಆಡೋದೇ ನಮ್ಗೆ ಜಾಸ್ತಿ ಆಗ್ಬಿಡ್ತಿತ್ತು. ಒಳಗ್ ಬಂದಾಗ ಕ್ರಿಕೆಟ್ ಅನ್ನಂಗೆ. ನನಗ್ ಜ್ಞಾಪಕ ಇರೋದು ಟ್ರಾನ್ಸಿಸ್ಟರ್ ನಮ್ಮಪ್ಪ ಕಿವಿಲಿ ಇಟ್ಕೊಂಡು ಹಿಂಗಿಟ್ಕೊಂಡು ಕಾಮೆಂಟ್ರಿ ಕೇಳ್ತಾ ಇದ್ರು. ಟೆಸ್ಟ್ ಮ್ಯಾಚ್ ಕೂತ್ಕೊಂಡು ಕೇಳೋರು. ಹೌದು. ಈಗ ಜನಕ್ಕೆ ಟೆಸ್ಟ್ ಮ್ಯಾಚ್ ಪೇಷನ್ಸೇ ಇಲ್ಲ, ಉಂಟೋಗ್ಬಿಡೋದೆಲ್ಲ. ಆಗ ಹೆಂಗ್ ಕೂತ್ಕೊಂಡ್ರೆ ಏನೋ ತುಂಬಾ ದೊಡ್ಡದು ಎಲ್ಲವನ್ನು ಕೂತ್ಕೊಂಡು ಪ್ರತಿ ಅದಾದ್ಮೇಲೆ ಅಡ್ವರ್ಟೈಸ್ ಬಿಡದೆ ಕೇಳಿಸ್ಕೊಳ್ಳೋರು. ಇಂಡಿಯಾ ಮೇಲೆ ನ್ಯೂಜಿಲೆಂಡ್ ಗೆದ್ದಿದ್ದು ಟೆಸ್ಟ್ ಸೀರೀಸ್ ನ. ಯಾವಾಗ ಸರ್? ಚಾಂಪಿಯನ್ ಇದರಲ್ಲಿ ಇವಾಗ ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ರು. ಇವಾಗ ಸಹ ಟೆಸ್ಟ್ ಸೀರೀಸ್ ನ್ಯೂಜಿಲೆಂಡ್ ಗೆದ್ದಿದ್ದು. ಸೊ ಇವಾಗ ನಾವು ಹುಷಾರಾಗಿ ಆಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಈಗ ಬೈಲ್ಯಾಟ್ರಲ್ ಸೀರೀಸ್ಗಳಾಗ್ತವಲ್ಲ, ಬೈಲ್ಯಾಟ್ರಲ್ ಸೀರೀಸ್ಗೆ ಇಂಡಿಯಾಗೆ ಯಾವುದೇ ಟೀಮ್ ಬಂದರೂ ಕೂಡ ನಮ್ದು ಒಂಥರ ಈಸಿ ವಿನ್, ಡಾಮಿನೇಟ್ ಮಾಡಿ ಗೆದ್ಬಿಟ್ಟಿರ್ತೀವಿ. ಈಗ ನ್ಯೂಜಿಲೆಂಡ್ ಮೇಲೂ 4-1 ಗೆದ್ದಿದ್ವಿ ಜನವರಿನಲ್ಲಿ. ವರ್ಲ್ಡ್ ಕಪ್ ಬಂದಾಗ ಓನ್ಲಿ T20. T20 ವಿ ಲಾಸ್ಟ್ ಒನ್ ಡೇ ಸೀರೀಸ್, ವಿ ಲಾಸ್ಟ್ ಟೆಸ್ಟ್ ಸೀರೀಸ್. ಬಟ್ T20 ವರ್ಲ್ಡ್ ಕಪ್ ಅಂತ ಬಂದಾಗ ಆ ತಂಡಗಳ ಬಲಾಬಲಗಳೇ ಬೇರೆ ಆಗ್ಬಿಡುತ್ತೆ, ಸ್ಟ್ಯಾಟಿಸ್ಟಿಕ್ಸೇ ಬದಲಾಗ್ಬಿಡುತ್ತೆ, ಆಗ ಟೆನ್ಷನ್ ಜಾಸ್ತಿ ಆಗುತ್ತೆ. ಬೇರೆ ತರ ಟೆನ್ಷನ್ ಸ್ಟಾರ್ಟ್ ಆಗುತ್ತಲ್ಲ ಸರ್. ಲೈಕ್ ನೀವು ಹೇಳ್ದ ಇವಾಗ ವೆರಿ ಗುಡ್ ಪಾಯಿಂಟ್. ಏನಾಗುತ್ತೆ, ವರ್ಲ್ಡ್ ಕಪ್ ಅನ್ನೋದೊಂದು ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಓ ಇದು ಗೆಲ್ಲೇಬೇಕು ನಾನು ಸರ್. ಹಾಗೆ ನೋಡೋಕೋದ್ರೆ ನ್ಯೂಜಿಲೆಂಡ್ ಪಾಪ್ಯುಲೇಷನ್ ಒಂದು 50 ಲಕ್ಷ ಅಷ್ಟೇ ಇರೋದು. ಅವರಲ್ಲಿ ಹೇಳ್ತಾರಂತೆ, ಅವರಲ್ಲೇ ಜೋಕ್ ಇದೆಯಂತೆ, ನ್ಯೂಜಿಲೆಂಡ್ ಜನಕ್ಕಿಂತ ದನಗಳೇ ಜಾಸ್ತಿ ಇದಾರಂತೆ. ಆಮೇಲೆ ಅವ್ರದ್ದು ಇದು ನಮ್ ಕ್ರಿಕೆಟ್ ಮೇನ್ ತರ ಅವ್ರಗಳ ಕ್ರಿಕೆಟ್ ಅಲ್ಲ, ರಗ್ಬಿ ಇಸ್ ದ ಮೇನ್ ಗೇಮ್. ಮೇನ್ ಅವ್ರಿಗೆ. ನಮ್ಮಲ್ಲಿ 130 ಕೋಟಿ 140 ಅಫಿಷಿಯಲ್, ಅನ್ಅಫಿಷಿಯಲ್ ಲೆಕ್ಕ ಇಲ್ಲ. ಅಂದ್ರೆ ರಿಜಿಸ್ಟರ್ ಮಾಡದೆ ಉಟ್ಬಿಟ್ಟಿರ್ತಾವ ನೋಡಿ, ಅದ್ ಲೆಕ್ಕ ಇಲ್ಲ. 140 ಕೋಟಿ ಆ ಜನ ನಿಮ್ಮಿಂದ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ದಟ್ ಇಸ್ ಎ ಪ್ರೆಷರ್. ದಟ್ ಇಸ್ ವೇರ್ ಯುವರ್ ಪ್ರೆಷರ್ ಸ್ಟಾರ್ಟ್ಸ್. ಹೇ ವರ್ಲ್ಡ್ ಕಪ್ ಅಪ್ಪ ಇದು, ಫೈನಲ್ಸ್ ಅಪ್ಪ ಇದು, 140 ಕೋಟಿ ಅನ್ಅಫಿಷಿಯಲ್. ಅನ್ಅಫಿಷಿಯಲ್ ಇನ್ನೂ ಆಗ್ಬಿಡುತ್ತೆ. ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಒಂದು ಎಂಡ್ ಆಫ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಅದೊಂದು ಬಂದೇ ಬರುತ್ತೆ ಮೆದುಳಿನಲ್ಲಿ. ಅವಾಗ್ಲೇ ನಿಮ್ಗೆ ಸ್ಟಾರ್ಟ್ ಆಗೋದು ಪ್ರೆಷರ್. ಸೊ ಇನ್ಫ್ಯಾಕ್ಟ್ ಈ ಪ್ರೆಸ್ ಮೀಟ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಎಷ್ಟೇ ಕಾಮ್ ಕೂತಿದ್ರು, ಗ್ರೌಂಡ್ ಇಳಿತು ಅಂತಂದ್ರೆ ಎಂಥವ್ರಿಗೆ ಕೂಡ ಪ್ರೆಷರ್ ಶುರು ಆಗಲ್ಲ. ಅವರೇ ಹೇಳಿದ್ದಾರೆ, ನನ್ನ ಬಟರ್ಫ್ಲೈ ಇರುತ್ತೆ ನನ್ನ ಇದ್ರಲ್ಲೂ, ನಾನು ತೋರ್ಸ್ಕೊಳಕ್ ಆಗಲ್ಲ, ಅದನ್ನ ನಾನು ಹೇಳಕ್ ಆಗಲ್ಲ. ವಿ ಹ್ಯಾವ್ ಟು ಪ್ಲೇ. ಏನೇ ಮಾಡಿದ್ರು ನಾನು ಆಡ್ಲೇಬೇಕು. ಅವ್ನು ಎಂತ ಕಚಡ ಬೌಲರ್ ಆದ್ರೂ ಆಡ್ಬೇಕು, ಎಂತ ಒಳ್ಳೆ ಬೌಲರ್ ಆದ್ರೂ ಆಡ್ಲೇಬೇಕು. ಆಡಿರೇ ಗೆಲ್ಬೇಕೆ ಹೊರತು ಬೇರೆ ಏನೇನು ದಾರಿ ಇಲ್ಲ ಇಲ್ಲಿ. ಅವರೇ ಹೇಳ್ಕೊಳ್ತಾ ಇದಾರೆ. ಸೊ ಹಂಗಿದಾಗ ಪ್ರೆಷರ್ ಅನ್ನೋದು ಎಲ್ಲರ ಮೇಲೂ ಇದ್ದೇ ಇರುತ್ತೆ. ಹೌ ಯು ಹ್ಯಾಂಡಲ್ ಇಟ್ ಇಸ್ ಅಪ್ ಟು ಯುವರ್ ಹ್ಯಾಂಡ್ಸ್. ವಾಸುಕಿ ಅವರೇ, ಸ್ಲೋ ಬಾಲ್ ಅಸ್ತ್ರ ಅನ್ನೋದು ಇಂಡಿಯಾಗೆ ದೊಡ್ಡ ಚಾಲೆಂಜಿಂಗ್ ಆಗುತ್ತಾ? ಬಿಕಾಸ್ ಲಾಸ್ಟ್ ಟೈಮ್ ಸ್ಟ್ರಗಲ್ ಮಾಡ್ತಾ ಇದ್ರು ಇಂಡಿಯನ್ ಬ್ಯಾಟ್ಸ್ಮನ್ ಗಳು. ಸೊ ಸ್ಯಾಂಟ್ನರ್ ಬೇರೆ ಇದ್ದಾರೆ. ಈಗ ಆಸ್ಟ್ರೇಲಿಯಾ ಮೇಲೆ ವರ್ಲ್ಡ್ ಕಪ್ ಸೋತಿದೆ ಸ್ಲೋವರ್ ಬಾಲ್. ಪ್ರಿಡಾಮಿನೆಂಟ್ಲಿ ಅವ್ರು ಸ್ಲೋವರ್ ಬಾಲ್ ಮಾಡೇನೆ ಗೆದ್ದಿದ್ದು. ಅವಾಗ ಅಗೇನ್ ಆ ಪಿಚ್ಚು ವಾಸ್ ಡಿಫ್ರೆಂಟ್. ಇಲ್ಲಿ ಸ್ಲೋವರ್ ಬಾಲ್ ಮ್ಯಾಟರ್ ಆಗುತ್ತೆ, ಯಾಕೆಂದ್ರೆ ಇಂಥ ಪ್ರೆಷರ್ ಮ್ಯಾಚ್ಗಳಲ್ಲಿ ಪ್ರತಿಯೊಂದು ನೋಡ್ಬಿಟ್ಟು ಆ ಪೇಸ್ ಕೂಡ ವೇರಿಯೇಷನ್ ಮಾಡಿದಾಗ ಕಷ್ಟ ಆಗುತ್ತೆ ಹೊಡೆಯೋದಕ್ಕೆ. ಸೊ ನನಗೇನಿಲ್ಲ, ಒಂದು ಫ್ಯೂ ಅವರ್ಸ್ ಸ್ವಲ್ಪ ಸೆಟ್ಲ್ ಆಗಲೇಬೇಕು. ವರ್ಲ್ಡ್ ಕಪ್ ಫೈನಲ್ ಇದು, ನಾವು ಮಾತಾಡ್ತೀವಿ ಅವ್ರು ಹೊಡೆದ್ರು ಒಂದು ಸೆಮಿಫೈನಲಲ್ಲಿ ಅಂತ. ಅವ್ರಿಗೆ ಸ್ವಲ್ಪ ಪಿಕಪ್ ಆಯಿತು, ಹಂಗೆ ಹೊಡೆತಾ ಇದ್ರು, ಸಖತ್ತಾಗಿ ಹೊಡೆದೇ ಬಿಟ್ರು. ಆಯಿತಾ, ಸ್ವಲ್ಪ ನಮ್ಮವರು ಸ್ವಲ್ಪ ದೇ ಹ್ಯಾವ್ ಟು ಟೇಕ್ ಅ ಲಿಟಲ್ ಬಿಟ್ ಆಫ್ ಕಾಷನ್ ಆ್ಯಂಡ್ ದೆನ್ ದೇ ಹ್ಯಾವ್ ಟು ಸ್ಟಾರ್ಟ್ ಹಿಟ್ಟಿಂಗ್ ವಿತ್ 2 ಓವರ್ 3 ಓವರ್ ಅವ್ರು ಮ್ಯಾಕ್ಸಿಮಮ್ ಒಂದು 4 ಓವರ್ ಮೇಡನ್ ಆಡಬೇಕು ಅಂತಲ್ಲ, ಒಂದು 6 7 ಅಷ್ಟು ರನ್ ಬಂದರೆ ಸಾಕು. ಆಮೇಲೆ ಇದ್ದೇ ಇದೆ ಹೊಡೆಯೋಕ್ಕೆ, ಯಾಕೆಂದ್ರೆ ಶುರುನಲ್ಲೇ ಅವರು 2 ವಿಕೆಟ್. ಅಭಿಷೇಕ್ ಶರ್ಮಂದು ತಪ್ಪು ಇದೆ ಆಯ್ತು ಅಂತ ನನ್ನ ಪ್ರಕಾರ. ಎಕ್ಸಾಕ್ಟ್ಲಿ, ಅದು ಸಿಕ್ಸರ್ಗಳು ಹೊಡೆದು ಅಭ್ಯಾಸ ಆಗೋಗಿತ್ತು. ಸೊ ಪ್ರತಿಯೊಂದು ಹೊಡಿಲೇಬೇಕು, ಮೊದಲನೇ ಬಾಲ್ 6 ಹೊಡೆದಬೇಕು ಅಂತ ಉಳಿಸ್ಕೋಬೇಕು ಅಂದ್ರೆ ಹೊಡಿಲೇಬೇಕು, ಹಂಗಾಗೋಯ್ತು. ಬೌಲರ್ ಹಂಗೆ ಎಸಿಬೇಕಾರೆ ಅವನೇನಂತೆ ಈ ಬಾಲು ವಿಕೆಟ್ ಬಿಡ್ಬೇಕು. ಸರಿಯಪ್ಪ, ಇವ್ರ ಕೈಯಲ್ಲಿ ಬ್ಯಾಟ್ ಇದ್ಮೇಲೆ ಅವ್ರ ಕೈಯಲ್ಲಿ ಬಾಲ್ ಇಲ್ವಾ?
ಇವ ಹೆಂಗೆ ಪ್ರತಿ ಬಾಲು 6 ಹೊಡಿಬೇಕು ಅನ್ಕೋಯ್ತಾನೋ ಬೌಲರ್ ಹಂಗೆ ಪ್ರತಿ ಬಾಲ್ ಬೀಳಿಸಲೇಬೇಕು ಅವ್ರು ಅದೇ ತರ ಪ್ಲಾನ್ ಮಾಡಿದ್ರು ಅನ್ಕೊಂಡೆ ಅವ್ನು ಮಾಡೋದು. ಅವ್ರು ಪ್ಲಾನ್ ಮಾಡಿದ್ರು ಅದೇ ತರ ಸ್ಲೋವರ್ ಬಾಲ್ ಎಲ್ಲೂ ಸ್ಪಿನ್ನರೇ ಮಾಡಿರ್ಲಿಲ್ಲ, ಆಫ್ ಸ್ಪಿನ್ನರ್ ಟ್ರೈ ಮಾಡಿದ್ರು ವರ್ಕ್ ಆಯ್ತು. ಪ್ರತಿ ಒಂದೂನು ಆಫ್ ಸ್ಪಿನ್ನರ್. ಇವತ್ತು ಮೆಕಾನ್ಕಿನೇ ಮಾಡ್ತಾನೆ ನಮ್ಮ ಫಸ್ಟ್ ಓವರ್. ಈ T20 ನಲ್ಲಿ ಮೇಜರ್ ಇಂಪ್ಯಾಕ್ಟ್ ಆಗಿರೋದೇ ಸ್ಪಿನ್ನರ್ಸ್ ಸರ್. ಫಸ್ಟ್ 2 ಓವರ್ ಇಂದಾನೆ ಸ್ಪಿನ್ನರ್ಸ್ ಅಟ್ಯಾಕ್ ಮಾಡ್ತಾ ಇರೋದ್ರಿಂದ ಮೆಜಾರಿಟಿ ಟೀಮ್ಗಳು ಫೇಲ್ ಆಗ್ತಾ ಇರೋದೇ ಅದರಿಂದ. ಪಾಕಿಸ್ತಾನ್ ಇಂಡಿಯಾ ಮ್ಯಾಚ್ ಆದಾಗ್ಲೂ ಕೂಡ ಫಸ್ಟ್ ಓವರ್ ಕ್ಯಾಪ್ಟನ್ನೇ ಮಾಡಿದ್ದು. ನಾಟ್ ಓನ್ಲಿ ಪಾಕಿಸ್ತಾನ್ ಇಂಡಿಯಾ, ಈವನ್ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ದೇ ಆಲ್ಸೋ ಸ್ಟಾರ್ಟೆಡ್ ವಿತ್ ಸ್ಪಿನ್. ಯಾರೋ ಇವ್ರ ಮೇಲೆ ಸೇಮ್ ಸ್ಟ್ರಾಟಜಿ. ಏನ್ ಲೆಕ್ಕಾಚಾರ ಏನಿರುತ್ತೆ ಅವ್ರದ್ದು ಅವಾಗ? ಲೆಕ್ಕಾಚಾರ ಏನಾಗುತ್ತೆ ನಿಮ್ಗೆ, ಟೈಮಿಂಗ್ ಈಸಿ ಆಗಲ್ಲ. ನೀವು ಒಂದು ರೀತಿಯಾದ ಮೀಡಿಯಂ ಪೇಸರ್ ಅಂತ ಟೈಮಿಂಗ್ ಈಸಿ ಆಗುತ್ತೆ, ಇದು ಸ್ಲೋಯೆಸ್ಟ್ ಆಗುತ್ತೆ ನಿಮಗೆ. ಯು ಆರ್ ಆಲ್ವೇಸ್ ಸ್ಟ್ರಗಲ್ ವಿತ್ ಯುವರ್ ಟೈಮಿಂಗ್. ನಿಮ್ ಸ್ಟ್ರಗಲ್ ಈಸಿಯಾಗಿ ಆಡಬೇಕು ಅಂತ ಹೋಗ್ತೀರಾ, ಅದು ಸ್ಟ್ರಗಲ್ ಆಗುತ್ತೆ. ಆ ಸ್ಟ್ರಗಲ್ ಆದಾಗಲೇ ನಿಮಗೆ ಮಿಸ್ ಟೈಮ್ ಆಗೋದು. ಲೈಕ್ ಫಾರ್ ಎಕ್ಸಾಂಪಲ್ ಅಭಿಷೇಕ್ ಶರ್ಮಾ, ಯಾಕಂದ್ರೆ ಅವ್ರ ಬ್ಯಾಟಿಂಗ್ ನ ಎಲ್ಲರೂ ನೋಡಿದ್ದಾರೆ, ಎಲ್ಲರೂ ಸ್ಟ್ರೆಂತ್ ಅವ್ರಿಗೆ ಗೊತ್ತು. ಜೋರಾಗಿ ಹಾಕ್ದಷ್ಟು ಜೋರಾಗಿ ಹೊಡಿತಾರೆ ಅಂತ, ಮೆತ್ತಗೆ ಹಾಕ್ದಾಗ ಹೊಡೆದಿಲ್ಲ ಅವ್ರಿನ್ನ. ಸೊ ಅದನ್ನ ಆ ಸ್ಟ್ರೆಂತ್ ನ ಇವಾಗ ಯೂಸ್ ಮಾಡ್ಕೊಳ್ತಾವ್ರೆ ಬೇರೆ ಟೀಮ್ ನೆಲ್ಲ. ವಿಡಿಯೋ ಅನಾಲಿಸಿಸ್ ಮಾಡೋದೇ ಅದನ್ನ ನಿಮಗೆ. ಅಲ್ಲ, ಒನ್ ಟೈಮ್ ಅದನ್ನು ಓವರ್ಕಮ್ ಮಾಡ್ಬಿಡ್ತಾರೆ. ಈ ಲೆಕ್ಕಾಚಾರ ಇನ್ನೊಂದು ಸ್ಟ್ರಾಟಜಿ ಬರುತ್ತೆ ಅವಾಗ. ಮ್ಯಾಚ್ ಆಗೋಗ್ಬಿಡ್ಬಾರ್ದಲ್ಲ ಅವಾಗ. ನೀವು ಓವರ್ಕಮ್ ಆಗದ ಮ್ಯಾಚ್ ಆಗೋಗ್ಬಿಟ್ಟಿರುತ್ತಲ್ಲ, ನೀವು ಸೋತೆ ಹೋಗಿರ್ತಿರಲ್ಲ, ಔಟ್ ಆಗೋಗ್ಬಿಟ್ಟಿರ್ತೀರಲ್ಲ, ಅವಕಾಶ ಇರಲ್ಲ. ನೀವು ಮ್ಯಾಚ್ ಆಗಕ್ ಮುಂಚೆ ಅದನ್ನ ಆಡ್ಬೇಕಲ್ವಾ? ಹೌದು. ಮ್ಯಾಚ್ ಆದ್ಮೇಲೆ ನೀವು ಸ್ಟ್ರಾಟಜಿ ಮಾಡೋದು ಏನ್ ಪ್ರಯೋಜನ ಆಗುತ್ತೆ? ಮಾತಾಡ್ತೀವಿ ನೋಡೋಷ್ಟಲ್ಲಿ ಮ್ಯಾಚ್ ಮುಗಿದೋಗಿದೆ. ಕರೆಕ್ಟ್ ಸರ್, ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ. ಆಮೇಲೆ ನಾವು ಮ್ಯಾಚ್ ನೋಡ್ಬೇಕಾದ್ರೆ ಆಸ್ ಅ ವೀವರ್, ನಾನೊಬ್ಬ ಕ್ರೀಡಾ ಪ್ರೇಮಿಯಾಗಿ, ಕ್ರಿಕೆಟ್ ಪ್ರೇಮಿಯಾಗಿ ನಾನು ಮ್ಯಾಚ್ ನೋಡ್ಬೇಕಾದ್ರೆ ಪ್ರತಿ ಬಾಲು ಇಂಡಿಯಾ ಗೆಲ್ಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ನಾವು ನೋಡೋದು. ಈಗ ಮೊನ್ನೆ ಇಂಗ್ಲೆಂಡ್ ವಿರುದ್ಧ ಇಂಗ್ಲೆಂಡ್ಗೆ ಎಷ್ಟು ಲಾಸ್ಟ್ ಓವರ್ ನಲ್ಲಿ ಸವಾಲಿತ್ತು, ಆ ತರ ಇಂಡಿಯಾ ಆಗಿದ್ರೆ ಆದ್ರೂ 35 ರನ್ ಹೊಡಿತಾರೆ ನಮ್ಮ ಇಂಡಿಯಾದವರು ಅಂತಾನೆ ನಾವು ನೋಡ್ತಕ್ಕಂಥದ್ದು. ಈಸಿ ಅನ್ಸುತ್ತೆ, ಈಸಿ ಅನ್ಸುತ್ತೆ. ಬಟ್ ಲೆಕ್ಕಾಚಾರ ನಾವು ನೋಡುವಾಗ ಫುಲ್ ಟಾಸ್ ತಾನೆ ಪ್ರಥಮ ಹೋದ್ರು ಹೊಡಿತಾನೆ ಅನ್ಸುತ್ತೆ. ಫುಲ್ ಟಾಸ್ ಹೊಡೆಯೋದು ಇಸ್ ಮೋಸ್ಟ್ ಡಿಫಿಕಲ್ಟ್. ನಾವೇ ಅಂತ ನಾನೇ ಹೊಡೆದು ಬಿಡ್ತಾ ಇದ್ದೆ ನೋಡಿ ಅವ್ರ ಹೆಂಗೆ ಇಷ್ಟು ಈಸಿ ಬಾಲ್ ಬಿಟ್ಬಿಟ್ಟಲ್ಲ ಅಂತ ಇವ್ರು 10 ಸಲ ಅನ್ಕೊಳ್ತಾರೆ. ಆದ್ರೆ ಅವ್ನಿಗೆ ಗೊತ್ತಿರ್ತದೆ ಬಿಡ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತಿರ್ತದೆ. ಒಂದು 70,000 ಜನ ಇಲ್ಲಿ ನೋಡ್ತಾವ್ರು ಲೈವಲ್ಲಿ ಒಂದು 70 ಕೋಟಿ ಜನ ನೋಡ್ತಿರ್ತಾರೆ. ಈ ಸ್ಟೇಡಿಯಂ 70,000 ಈ ಬಾಲಾಗೆ ನಾನು 6 ಹೊಡೆದು ಬಿಡ್ತಿದ್ದೆ ಅಂತ ಇಂಥವ್ರು ಅನ್ಕೋತಾರೆ. ಇಂಥವ್ರು ಅಂದ್ರೆ ನೀವಲ್ಲ, ಹಿಂದೆ ಇರೋರು, ನ್ಯೂಜಿಲೆಂಡ್ ಅವರು ಆ ಟೀಮು, ಇಂಡಿಯಾದವ್ರು ಇಂಡಿಯಾದವ್ರಂಗೆ ಅನ್ಕೋತಾರೆ ಅಂತ ನಾನು ಹೇಳ್ತಾರೆ. ಓಕೆ, ಮಾತುಕತೆ ಮುಂದುವರ್ಸೋಣ.